ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸೈಕಲಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀನಿ. ಇದು ನನ್ನ 9ನೇ ದೇಶ ಶ್ರೀಲಂಕಾ. ನಾನು ಶ್ರೀಲಂಕಾದಲ್ಲಿ ಒಬ್ಬರು ಮನೆ ಮುಂದೆ ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿದೆ. ಇವಾಗ ಇಲ್ಲೇ ಅವ್ರ ಮನೆ ಹತ್ರ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸೈಕಲಲ್ಲಿ ಫುಲ್ ಪ್ರಪಂಚ ಸುತ್ತಾಡ್ತಿದ್ದೀನಿ. ನನ್ನ ಟ್ರಿಪ್ಪೆಲ್ಲ ಸಖತ್ತಾಗಿರುತ್ತೆ. ಯಾರ್ದೋ ಗೊತ್ತಿಲ್ಲದಿರೋರ ಮನೇಲಿ ಹೋಗಿ ಉಳ್ಕೊತೀನಿ, ಅವ್ರಿಗೆ ಅಡುಗೆ ಮಾಡಿಕೊಡ್ತೀನಿ, ಅವ್ರ ಜೊತೆ ಬದುಕ್ತೀನಿ. ಸಖತ್ತಾಗಿರುತ್ತೆ ನನ್ನ ಲೈಫು ಅಂತ ನನಗನ್ಸುತ್ತೆ. ಇನ್ನು ಬೆಳಗ್ಗೆ ನಾನು ಸ್ವಲ್ಪ ಸ್ನಾನ ಮಾಡಬೇಕು. ಸ್ವಲ್ಪ ಅಲ್ಲ, ಫುಲ್ ಸ್ನಾನ ಮಾಡಬೇಕು. ನೋಡಿ, ಇಲ್ಲಿರುವಂಥ ಶವರ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಶವರ್ ಹೇಗಿದೆ ಅಂತ. ಒಂದು ಮರದ ಪಕ್ಕ ಪೈಪ್ ಹಾಕ್ಬಿಟ್ಟು ಶವರ್ ಮಾಡಿಟ್ಟವ್ರೆ. ಚೆನ್ನಾಗಿದೆ ಸ್ನಾನ ಮಾಡೋಕ್ಕೆ. ಸೋಪು ಎಲ್ಲ ತೊಗೊಂಬಂದಿನಿ, ಸ್ನಾನ ಮಾಡ್ತೀನಿ. ನೀವು ನಿಮ್ಮ ಸ್ನೇಹಿತರಿಗೆ ನನ್ನ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನಗೆ ಬೆಂಬಲಿಸಿ. ಅದರಿಂದ ನಂಗೆ ತುಂಬ ಸಹಾಯ ಆಗುತ್ತೆ. ನೀವು ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೆಲ್ಲ ಇದನ್ನು ಹಾಕ್ಬೋದು. ಎಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡೋಕೆ ಬಂದಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನನ್ನ ಬಗ್ಗೆ ಹೇಳಿ, ಈ ಥರ ಕನ್ನಡ ಹುಡುಗ ಒಬ್ಬ ವರ್ಲ್ಡ್ ಟೂರ್ ಮಾಡ್ತಾ ಇದ್ದಾನೆ ಗುರು ಸೈಕಲಲ್ಲಿ, ಅವನಿಗೆಲ್ಲ ಸಪೋರ್ಟ್ ಮಾಡೋಣ ಅಂತ. ಗುರು ಇಲ್ಲೊಬ್ಬ ವಿದೇಶಿ ಪ್ರಜೆ ಸಿಕ್ಕವನೇ. ಒಳ್ಳೆ ಸೈಕಲ್ ಇದೆ ಗುರು ಅವನ ಹತ್ರ. ಏನೋ ಬ್ರೇಕ್ ಹಿಡಿದಿದ ತಕ್ಷಣ ಹಿಂದ್ಗಡೆ ಲೈಟ್ ಹತ್ತೋ ಥರ ಇದೆ ಅವನ ಹತ್ರ. ಸಕ್ಕತ್ತಾಗಿದೆ. ಹೇ ಬ್ರೋ, ವೇರ್ ಯು ಕೇಮ್ ಫ್ರಮ್? No, I mean your country. Germany. Oh, Germany, nice bro. Where are you from? I'm from India. India. You Yes. do YouTube? Yeah, I have YouTube. Nice man. You're going to Arogambe? Yes. Oh, nice. And can I ask some questions? You can stop somewhere, and so many people need your suggestions and advice. Okay, we can stop there somewhere. Yes, sure. Yeah. Where? Maybe there on the... Jonas. Since how many days you have been on road? I've been on the road now for 1 week. For 1 week? I'm not a YouTuber. I have a regular job, so it's Okay. basically my vacation money. Okay. ಏ ಗುರು, ಪಾಪ ಗುರು, ಅಜ್ಜ ನಾಯಿಗೆ ಏನು ಹಿಂಸೆ ಇಕ್ತಾರೆ. ಪಾಪ ಗುರು. ನೋ ಹಂಗೆಲ್ಲ ಮಾಡಬಾರ್ದು. ಬಿಡ್ರ ಓಲಿ ರೈತು. ಪಾಪ ಕಂಡ್ರು. ಒಡ ಸಾಯಿಸ್ತವ್ರ ಆಯ್ತಲ್ಲ ಓಲಿ. ನಿನ್ನೆ ಒಬ್ಬರು ಬಂದು ಹೇಳಿದ್ರು ನೋಡಿ, ಮುಂದೆ ಆನೆ ಇರ್ತಾ ಹೋಗಬೇಡಿ ಅಂತ. ಇಲ್ಲಿಂದನೇ ಶುರು. ಸುಮಾರು ಇಲ್ಲಿಂದ ನಾನು ಇದ್ದಂಥ ಪ್ಲೇಸು 12ರಿಂದ 13 ಕಿಲೋಮೀಟ್ರ್ ಇರ್ಬೋದು. 22 ಕಿಲೋಮೀಟ್ರು. ನೋಡಿ, ನಮ್ಮಲ್ಲಿ ಹೇಗೆ KEB ಇದೆಯೋ ಹಾಗೆ ಇವರಲ್ಲಿ CEB ಅಂದರೆ ಸಿಲೋನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ. ಇವರು ಇಲ್ಲೊಂದು ಕಂಬ ಬಿದ್ದಿದೆ, ಅದನ್ನು ಸರಿ ಮಾಡೋಕ್ಕೆ ಬಂದಿದ್ದಾರೆ. ಇನ್ ಕರ್ನಾಟಕ KEB, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್. ನಮ್ಮಲ್ಲಿ ಇನ್ನೂ ಓಮಿನಿನಲ್ಲೇ ಅವರೇ ಗುರು. ಶ್ರೀಲಂಕಾಕಿನ ಎಷ್ಟು ಮುಂದುವರೆದಿದೆ ನಮ್ಮ ರಾಜ್ಯ, ಎಷ್ಟೊಂದು ದುಡ್ಡಿದೆ ನಮ್ಮ ರಾಜ್ಯದಲ್ಲಿ. ಈ ಥರದ್ದೊಂದು ಒಳ್ಳೆ ಗಾಡಿ ಕೊಟ್ಟಿಲ್ಲ ನಮ್ಮವ್ರಿಗೆ. ಆ ಓಮಿನಿ ಕೊಟ್ಟವ್ರೆ ಗುರು. ಅದರಲ್ಲಿ ದಬಾಕೊಂಡ್ರೆ ಅದರಲ್ಲಿ ಇದ್ರೂ ಇಲ್ಲ, ಏನಿಲ್ಲ, ಏರ್ ಬ್ಯಾಗೂ ಇಲ್ಲ. ಹಂಗೆ ಹೋಯ್ತಾ ಇರೋದೆ ಲೈನ್ ಮ್ಯಾನ್ಗಳು, ಹಂಗೆ ಸೀದಾ ಸ್ವರ್ಗಕ್ಕೆ ಹೋಗ್ತಾ ಇರೋದು. ಗುರು ಅಲ್ಲಿ ಆನೆ ಇದೆ. ಡ್ರೋನಲ್ಲಿ ಸೆರೆ ಹಿಡಿಯೋಕ್ಕಾಯ್ತು. ಬರೀ ಕಣ್ಣಲ್ಲಿ ಕಾಣತ್ತು. DJ ಕ್ಯಾಮ್ರಾದಲ್ಲಿ ಕಾಣಲ್ಲ, ಡ್ರೋನಲ್ಲಿ ಸೆರೆ ಹಿಡಿದೆ. ಸಖತ್ತಾಗಿದೆ ಗುರು ಆನೆ. ನಾನು ಸ್ವಲ್ಪ ದೂರ ಇದೆ, ಬೇಗ ಕ್ರಾಸ್ ಮಾಡಿಬಿಡ್ಬೇಕು. ಯಾವಾರು ಬಂದು ಹಾಕ್ರೆ ಮುಗೀತು ನನ್ನ ಕತೆ. ಫಾಸ್ಟಾಗಿ ತುಳಿತೀನಿ. ಗುರು ನಿಲ್ಸು ನಿಲ್ಲಿಸ್ದ. ಅವಾಗಿಂದ ಕೈ ಹಿಡಿದಿದ್ದೀನಿ. ಎಂತ ನನ್ನ ಮಗ ಗುರು. Bro, is there any elephant on the way? Elephant? Ooh. Elephant. Ali. Nah. Okay. Thank you. ಓಕೆ, ಅಣ್ಣ ಒಂದು ಧೈರ್ಯ ಕೊಟ್ಟರು.
ಯಾವ ಆನೆ ಇಲ್ಲ ಅಂತ. ನೋಡಬೇಕು, ಯಾವ ಬರದೇ ಇದ್ರೆ ಸಾಕು, ನೋಡಿರೋದು ಸಾಕು ಇಲ್ಲಿಗೆ. ಯಾವನ ಡ್ಯಾಶ್ನ ನಮಗ ಏನೋ ಕರೆಕ್ಟಾಗೆ 6 ತಿಂಗಳಿಗೆ ಹುಟ್ಟಿದ್ದ ನನ್ನ ಮಗ ರೋಡಲ್ಲಿ ತಂತಿ ಬಿಸಾಕೆ ಹೋಗೋನೆ. ಅವನ ಅಜ್ಜಿ ಗುರು ಎಷ್ಟೊಂದು ಸುತ್ಕೊಂಡ್ಬಿಟ್ಟಿದ್ದಲ್ಲ ಗುರು ತಂತಿ. ಅಪ್ಪ, ಯಾವ ಆನೆ ಬರದೇ ಇದ್ರೆ ಸಾಕು. ಗುರು ಕಟಿಂಗ್ ಪ್ಲೇಯರ್ ಇದೆ ಗುರು, ತಗೊಂತೀನಿ ಅದನ್ನ. ಕೊಡ್ತಿದ್ದಾವೆ ಇಲ್ಲಿ ನೋಡಿ. ಅಲ್ಲ ಗುರು, ಯಾವನಾರ ಇಷ್ಟೊಂದು ತಂತಿ ರೋಡಲ್ಲಿ ಹಾಕೋಯ್ತಾನ. ಹಾಂ, ಒಟ್ಟಿಗೆ ಅನ್ನ ನನ್ನ ಮಕ್ಕಳು ಅನ್ನನ ಕರೆಕ್ಟಾಗಿ ಬಾಯಲ್ಲಿ ತಿನ್ಬೇಕ್ತಾನೆ. ನನ್ನ ಮಕ್ಕಳು ಎಲ್ಲೆಲ್ಲ ತಿಂದ್ಬಿಟ್ಟು ಹಿಂಗೆಲ್ಲ ರೋಡಲ್ಲಿ ಬಿಸಾಕ್ ಹೋಗ್ತಾರೆ. ಅದೇ ಗುರು, ನಂಗೆ ಗಾಯ ಆಗಿತ್ತಲ್ವ, ಅದನ್ನು ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಬಂದೀನಿ. ಇವನು ಬಂದು ಮೇಲ್ವಿಚಾರಣೆ ಮಾಡ್ತಾವನೆ. ಏನ? ಹಾಂ, ಇಂಡಿಯಾ. ಎಸ್. ಹಾಂ, ಡಾಕ್ಟರ್ ನಾಮ? ಹಾಂ, ಮಿತುಂಜ. ವಿತುಂಜ, ಡಾಕ್ಟರ್ ವಿತುಂಜ. ಏನೋ ಬೈತಿದೀಯೋ, ಹೊಗಳ್ತಿದೀಯೋ, ಕೇಳ್ತಿದೀಯೋ ಗೊತ್ತಾಗ್ತಿಲ್ಲ ಮಗ. ಹಾಂ, ಅಲ್ಲಿ ಬಂದ್ಬಿಟ್ಟು ಹಿಂಗೆ ರಪ್ಪ ಅಂತ ಹೊಡಿತು. ಹಾಂ, ನೋವು ಹೋಗುತ್ತೆ ಬ್ರದರ್. ಇಲ್ಲ ನೋಡಿ, ಈ ಬಸ್ ಇದೆಯಲ್ಲ, ಈ ಬಸ್ನ ಶ್ರೀಲಂಕಾದವ್ರಿಗೆ ಚೀನಾ ದೇಶದವರು ಉಚಿತವಾಗಿ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಚೀನಾ ಏಡ್ ಅಂತ. ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಶ್ರೀಲಂಕಾ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ಕಿಡ್ನಿ ರೋಗಗಳನ್ನು ತಡೆಯೋದಕ್ಕೆ ಚೈನಾದವರು ಈ ಬಸ್ನ ಕೊಟ್ಟವ್ರು ನೋಡ್ರಪ್ಪ. ಕೋಹ್ಲೇರ್ ಅವ್ರದ್ದು ಜನ್ರೇಟ್ರ್ ಇದೆ, ಇದರಲ್ಲಿ AC ಇದೆ, ಬಸ್ ಒಳಗಡೆ ಬೇರೆ ಏನೇನೋ ಇದೆ. ಇಲ್ಲಿರೋರಿಗೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ, ಮೆಡಿಕಲ್ ಚೆಕಪ್ ಮಾಡ್ತಿದ್ದಾರೆ. ಚೀನಾದವರು ಈ ಥರ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಉಬ್ಬಿಸಿ ಎಲ್ಲ ಕಾರ್ಯ ಅವ್ರ ಕಡೆ ಸಾಧನೆ ಆಗೋ ಥರ ಮಾಡ್ಕೋತಾರೆ. ಇಲ್ಲಿ ಪಡಿತರ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಿದೆ. ಇದು ಸಕ್ಕರೆ ಅನಿಸುತ್ತೆ. ಹೌದು, ಸಕ್ಕರೆನೂ ಉಪ್ಪು. ನಮ್ಮೂರಲ್ಲಿ ರೇಷನ್ ಕೊಡ್ತಾರಲ್ಲಪ್ಪ, ಅದೇ ಥರ ಇದು ಉಪ್ಪು ಅನಿಸುತ್ತೆ. ಯೂರಿಯಾ ಗೊಬ್ಬರ ಗುರು ಇದು. ಹೌದು, ನಾನು ನೋಡ್ರೆ ಪಡಿತರ ಅಕ್ಕಿ ಅಂದ್ಕೊಂಡು ಯೂರಿಯಾ ಗೊಬ್ಬರ ಇದು. ಸದ್ಯ ಒಂದು ಇಡೀ ಪೂರ್ತಿ ಹಾಕೊಂಡಿಲ್ಲ. ಇವ್ರಿಗೆ ಇಲ್ಲಿ ಸಬ್ಸಿಡಿ ದರದಲ್ಲಿ ಯೂರಿಯಾ ಗೊಬ್ಬರನ ಕೊಡ್ತಿದ್ದಾರೆ. ಇವರೆಲ್ಲ ತಗೊಂಡೋಗಿ ಜಮೀನಿಗೆ ಹಾಕ್ತಾರೆ. ಏನಂದರೆ ಇಲ್ಲಿ ಜಮೀನಲ್ಲಿ ಭತ್ತ ಬೆಳೀತಾರೆ, ಆ ಭತ್ತಕ್ಕೆ ಹಾಕೋದು ಇದು ಯೂರಿಯಾ ಗೊಬ್ಬರ. ಇನ್ನು ಇಲ್ಲಿ ಇವರಿಗೆ ಒಂದು ದೊಡ್ಡ ಕಟ್ಟಡವನ್ನು ಕಟ್ಕೊಟ್ಟಿದ್ದಾರೆ. ಆ ಕಟ್ಟಡವನ್ನು ಕಟ್ಕೊಟ್ಟಿರೋದು ಯಾರು ಅಂತ ನಾವು ನೋಡೋದಾದರೆ ಯುರೋಪಿಯನ್ ಒಕ್ಕೂಟದವರು. ಯುರೋಪಿಯನ್ ಒಕ್ಕೂಟ ಅಂದರೆ ಗೊತ್ತಲ್ವಾ? ಯುರೋಪಿಯನ್ ದೇಶಗಳೊಂದಿಷ್ಟಿದೆ, ಅವುಗಳೆಲ್ಲ ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಿದೆ. ಆ ದೇಶಗಳು ಅಂದರೆ ಆ ಯುರೋಪಿಯನ್ ಯೂನಿಯನ್ನು ಇವರಿಗೆ ಬಿಲ್ಡಿಂಗ್ನ ಕಟ್ಕೊಟ್ಟಿದೆ. 1 ಎಕರೆಗೆ 12 kg ಯೂರಿಯಾ ಗೊಬ್ಬರನ ಗೌರ್ಮೆಂಟವ್ರು ಫ್ರೀಯಾಗಿ ಕೊಡ್ತಾರೆ. ಹಾಕಿ ಬೆಳ್ಕೊಂಡು ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರ್ರಿ ಮಕ್ಕಳ ಅಂತ. ಅದೆಷ್ಟು ಜನಕ್ಕೆ ಆಸೆ ಇರುತ್ತೆ ಗೊತ್ತಾ, ಸ್ವರ್ಗದಲ್ಲಿ ಬದುಕಬೇಕು ಅಂತ. ತಡ್ರಿ, ನಿಮಗೆ ಸ್ವರ್ಗ ತೋರಿಸ್ತೀನಿ. ಅಲ್ಲ, ಏಣಿ ಜಾರ್ಬಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಹಾವಿಲ್ದೇ ಇದ್ರೆ ಸಾಕು. ಇಲ್ಲ ಎಂಥ ಮನೆ ಗುರು. ಇಲ್ಲಿ ನೋಡಿ, ಆನೆ ಬಂದ್ರೂ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಇವ್ರಿಗೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಇಲ್ಲಿ ನೋಡಿ, ಒಂದು ಸ್ಟೀಲ್ ತಟ್ಟೆ, ಕಬ್ಬಿಣದ ತಟ್ಟೆ ಇಟ್ಟವ್ರೆ ದೊಡ್ಡದು. ಈ ತಟ್ಟೆ ಮೇಲೆ ಅಡುಗೆ ಮಾಡ್ಕೊಳ್ಳೋದು. ಅಲ್ಲೋಡಿ, ಅಲ್ಲಿ ಪಾತ್ರೆ ಇಟ್ಟವ್ರೆ. ಏನಕ್ಕೆ ಅಂದರೆ ರಾತ್ರಿ ಹೊತ್ತು ಬಿಸಿ ಕಾಯಿಸ್ಕೊಳ್ಳೋದಕ್ಕೆ, ಚಳಿ ಜಾಸ್ತಿ ಆದಾಗ, ಇಲ್ಲ ಬೆಳಗ್ಗೆನೇ ಒಳ್ಳೆ ಟೀ ಕುಡಿಯೋಕ್ಕೆ ಮಾಡ್ಕೊಂಡಿರೋದು. ಎಂಥ ಐಡಿಯಾ! ರೈತರು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಗುರು, ಏನನ್ನೋ ತಲೆ ಓಡಿಸ್ತಾರೆ.